ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ. ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ, ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ. ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ. ಅವಿನಾಭಾವ ಸಂಬಂಧ ಇದೆ. ಒಂದು ದಿನ ನಾನು ಎದ್ದು ಬಂದಿದ್ದೇನೆ, ಗ್ರಾಮದ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೇನೆ, ಗ್ರಾಮಕ್ಕೆ ನನ್ನ ಕೈಲಿ ಆದಷ್ಟು ಕೆಲಸಗಳನ್ನ ಮಾಡಿದ್ದೇನೆ ಅನ್ನುವಂತ ಬಹಳ ಪ್ರೀತಿಯ ಮಾತುಗಳನ್ನ ನಮ್ಮ ಕುಮಾರಣ್ಣವರು ಈ ಮಣೂರ ಗ್ರಾಮದ ಬಗ್ಗೆ ಮಾತನಾಡಿದ್ರು. ಅದಕ್ಕಾಗಿ ಮಣೂರ ಗ್ರಾಮದ ಜನತೆ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ. ಇನ್ನು ಮಾಷಾಳ ಗ್ರಾಮದಲ್ಲಿ ವಾಸ್ತವ್ಯ ಮತ್ತು ಸಮಾವೇಶ ಇದೆ, ಬಹಿರಂಗ ಸಭೆ ಇದೆ. ಇವತ್ತು ಕುಮಾರಣ್ಣವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ನನಗೆ ಈ ಬಾರಿಗೆ ಜೆಡಿಎಸ್ ಪಕ್ಷದ ನಾಳೆ ನಡೆಯುವಂತ ಮುಂಬರುವಂತ ಚುನಾವಣೆ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ನಾಳೆ ನಡೆಯುವಂತ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ಕನ್ನಡಿಗರ ಕರ್ನಾಟಕದ ಮಹಾಜನತೆ ಆಶೀರ್ವಾದದಿಂದ ಯಾವ ಪಕ್ಷಗಳನ್ನು ಕುಮಾರಣ್ಣರನ್ನ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಮತ್ತೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ನನಗೆ ಒಂದು ಬಾರಿ ತಾವು ಅವಕಾಶವನ್ನ ಕೊಟ್ರೆ ಕುಮಾರಣ್ಣವರ ಆಶೀರ್ವಾದದಿಂದ ಏನೆಲ್ಲ ಅಭಿವೃದ್ಧಿಯ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು 14-15 ವರ್ಷಗಳಿಂದ ನಿಮ್ಮ ಗ್ರಾಮದ ಸಂಪರ್ಕದಲ್ಲಿದ್ದೇನೆ. ಪಾದಯಾತ್ರೆಗಳನ್ನು ಮಾಡಿದ್ದೇನೆ. ಇಲ್ಲಿಂದ 2 ಬಾರಿ ಪಾದಯಾತ್ರೆಯನ್ನ ಮಾಡಿದ್ದೇನೆ. 2016ನೇ ಸಾಲಿನಲ್ಲಿ ಭೀಮಾ ನದಿಯ ಉಳಿವಿಗಾಗಿ ಇದೇ ಭೀಮಾ ನದಿಯಿಂದ ಇಲ್ಲಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆಯನ್ನ ಮಾಡಿದ್ದೇನೆ. ಮೊನ್ನೆ ನನ್ನ ಪಾದಯಾತ್ರೆ ಅಫಜಲ್ಪುರ ಮತಕ್ಷೇತ್ರದಲ್ಲಿ 120 ಹಳ್ಳಿಗಳಿಗೆ 525 ಕಿಲೋಮೀಟರ್ 50 ದಿವಸದ ಒಂದು ಐತಿಹಾಸಿಕ ಪಾದಯಾತ್ರೆಯನ್ನು ಮಾಡಿದ್ದೇನೆ. ನಿಮ್ಮ ಗ್ರಾಮಕ್ಕೆ ನಾನು ಮನೆ ಮನೆಗೆ ಭೇಟಿಯನ್ನ ಕೊಟ್ಟಿದ್ದೇನೆ. ನಿಮ್ಮ ಗ್ರಾಮದಲ್ಲಿ ವಾಸ್ತವ್ಯವನ್ನ ಮಾಡಿದ್ದೇನೆ. ನಿಮ್ಮೆಲ್ಲರ ಸಮಸ್ಯೆಗಳನ್ನ, ನಿಮ್ಮೆಲ್ಲರ ವಿಚಾರಗಳನ್ನ, ಈ ಗ್ರಾಮದ ಸಮಸ್ಯೆಯನ್ನ ನಾನು ಅರಿತಿದ್ದೇನೆ. ನಾನು ಕೈ ಮುಗಿದ ಕಳಕಳಿಯಿಂದ ನಿಮಗೆ ಕೇಳ್ಕೊತೇನೆ. ಮಣೂರು ಗ್ರಾಮದ ಜನತೆ ನಿಮ್ಮೆಲ್ಲರಲ್ಲಿ ದೊಡ್ಡ ಶಕ್ತಿ ಇದೆ. ಮಾಜಿ ಹಾಲಿ ಅವರಿಗೆ 45 ವರ್ಷಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಸೇವೆಯನ್ನ ಮಾಡಬೇಕು ಅಂತೇಳಿ ನಾನು ಎಲ್ಲ ತ್ಯಾಗವನ್ನ ಮಾಡಿ ಹೊಟ್ಟಿದ್ದೇನೆ. ಒಂದು ಬಾರಿ ನನಗೆ ಅವಕಾಶವನ್ನ ಕೊಡಿ. ನೀವು ಅವರಿಗೆ 45 ವರ್ಷ ಅವಕಾಶ ಕೊಟ್ಟಿರಿ, ಒಂದು ಬಾರಿ ಅವಕಾಶ ಕೊಡಿ. ಒಬ್ಬ ಶಾಸಕ ಈ ಟರ್ನಾಗಿ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಮಾಡಿ ತೋರಿಸ್ತೇನೆ. ನನ್ನ ಹಿಂದೆ ಕುಮಾರಣ್ಣವರಿದ್ದಾರೆ, ಅವರ ಆಶೀರ್ವಾದ ನನ್ನ ಹಿಂದೆ ಇದೆ. ಈ ಅಫಜಲ್ಪುರ ಕ್ಷೇತ್ರವನ್ನ ಅಭಿವೃದ್ಧಿಯನ್ನ ಮಾಡಬೇಕು, ಸರ್ವ ಸಮಾಜಗಳನ್ನ ಒಂದುಗೂಡಿಸಿಕೊಂಡು ಹೋಗ್ಬೇಕು ಅನ್ನುವಂತ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ಇವತ್ತು ಕಾಂಗ್ರೆಸ್ ಅವರು, ಬಿಜೆಪಿಯವರು ಓಟನ್ನ ಪಡ್ಕೊಂಡು ಅವರ ಅಧಿಕಾರಕ್ಕೆ ಬಂದ ನಂತರ ಅವರ ಸ್ವಾರ್ಥ ಸಾಧನೆಗಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ 2 ಕುಟುಂಬಗಳ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಅನ್ನಿದರೆ ಟಿಕೆಟ್ ಬೇಕು, ತಮ್ಮಗೆ ಎಮ್ಎಲ್ಎ ಆಗಬೇಕು, ಇನ್ನೊಬ್ಬ ಮಗ ಎಮ್ಎಲ್ಎ ಆಗಬೇಕು, ಅಪ್ಪ ಎಮ್ಎಲ್ಎ ಆಗಬೇಕು. ಜಗಳ ನಡೆದಿದೆ ಹೊರತು ರೈತರ ಜನರ ಸಮಸ್ಯೆಗಳಿಗೆ ಆಲಿಸುವಂತ ಪ್ರಾಮಾಣಿಕ ಪ್ರಯತ್ನ ಅವ್ರದಿಲ್ಲ. ನಾನು ಇವತ್ತು ಕೋಲಿ ಸಮಾಜದ ವ್ಯಕ್ತಿ ಇರಬಹುದು, ನನ್ನ ಸಮಾಜನ ಗೌರವಿಸ್ತೇನೆ. ಆದರೆ ನ್ಯಾಯ, ನೀತಿ, ಧರ್ಮದ ಪ್ರಕಾರ ಎಲ್ಲ ಸಮಾಜವನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ನನ್ನ ಜೊತೆಗೆ ಎಲ್ಲ ಸಮಾಜ ಬಾಂಧವರಿದ್ದಾರೆ. ನಮ್ಮ ಗಾಣಿಗೆ ಸಮಾಜದ ಅಧ್ಯಕ್ಷರಾದಂತ ಶಂಕರಗೌಡರಿದ್ದಾರೆ, ಜಮೀಲ್ ಗೌಂಡಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಪಂಚಮಸಾಲಿ ಸಮಾಜದ ಯುವ ಮುಖಂಡರಾದಂತ ಸಿದ್ದು ಪಾಟೀಲ್ ಅವರಿದ್ದಾರೆ, ಹಡಪ ಸಮಾಜದ ಅಧ್ಯಕ್ಷರಾದಂತ ಮಾಂತೇಶ್ ಹಡಪಾದವರಿದ್ದಾರೆ, ದಲಿತ ಸಮಾಜದ ಮಲ್ಲಿಕಾರ್ಜುನ್ ಸಿಂಗ್ ಅವರಿದ್ದಾರೆ, ನಿಂಗು ಹೋಗಾರಿದ್ದಾರೆ. ಇವತ್ತು ಅಮೋಲ್ ಮೋರೆ ನನ್ನ ಜೊತೆ 15 ವರ್ಷಗಳಿಂದ ಹಗಲು ರಾತ್ರಿ ಅನ್ನದೆ ನನ್ನಿಂದ 1 ಪೈಸೆ ಏನು ಲಾಭವನ್ನ ಬಯಸದೆ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಮರ್ ಸಿಂಗ್ ರಜಪೂತ್ ಅವರು ರಜಪೂತ್ ಸಮಾಜದ ಅಧ್ಯಕ್ಷರಾಗಿದ್ದಾರೆ. ಹೀಗೆ ನನಗೆ ಎಲ್ಲ ಸಮಾಜದ ಆಶೀರ್ವಾದ ಇದೆ. ಈ ಬಾರಿಗೆ ಒಳ್ಳೆಯ ವಾತಾವರಣ ಇದೆ. ನೀವು ಮಣೂರು ಗ್ರಾಮದ ಜನತೆ ನನ್ನ ಕೈ ಬಿಡಬೇಡಿ, ಆಶೀರ್ವಾದವನ್ನ ಮಾಡಿ ಈ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗೆ ನಿಮ್ಮೆಲ್ಲರ ಕೈಯಲ್ಲಿ ಶಕ್ತಿ ಇದೆ. ಜಾತಿ ಧರ್ಮ ಎಲ್ಲವನ್ನ ಮೀರಿ
ನನ್ನ ಜೊತೆಗೆ ನನ್ನ ಹತ್ರ ಎಷ್ಟು ಹಣ ಇದೆ, ನನ್ನ ವಯಸ್ಸು ಎಷ್ಟಿದೆ, ನಾನು ಏನು ಅಂತೇಳಿ ನೋಡ್ಲಿಕ್ಕೆ ಹೋಗ್ಬೇಡಿ. ನಾನು ಏನು ಉದ್ದೇಶವನ್ನು ಇಟ್ಕೊಂಡಿದ್ದೇನೆ, ಏನು ಕನಸನ್ನ ತಟ್ಕೊಂಡಿದ್ದೇನೆ, ಏನು ನಿಮ್ಮ ಮುಂದೆ ವಿಚಾರಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ, ಅಭಿವೃದ್ಧಿಯ ಸಂಕಲ್ಪವನ್ನ ಇಟ್ಕೊಂಡು ಈ ಕ್ಷೇತ್ರವನ್ನ ಸರ್ವ ಜನಾಂಗದ ಶಾಂತಿಯ ತೋಟ 12ನೇ ಶತಮಾನದ ಅಣ್ಣ ಬಸವಣ್ಣ ಕಂಡಂತ ಕನಸೇನಿದೆ, ಸಮಾಜದ ಕನಸು ನನಗಿದೆ. ಎಲ್ಲ ಜಾತಿ ಧರ್ಮದವರನ್ನ ಒಂದೇ ಆಗಿ ತೆಗೆದುಕೊಂಡು ಹೋಗುವುದರ ಜೊತೆಗೆ ಹಳ್ಳಿಗಳ ಅಭಿವೃದ್ಧಿ, ಈ ಕ್ಷೇತ್ರದ ಕೀರ್ತಿಯನ್ನು ಬೆಳಗಿಸುವಂತ ಕೆಲಸವನ್ನ ಮಾಡಲಿಕ್ಕೆ ನಾನು ಪಣಪಟ್ಟು ಹೊರಟಿದ್ದೇನೆ. ತಮ್ಮೆಲ್ಲರ ಈ ಹಿಂದೆ 15 ವರ್ಷಗಳಿಂದ ನನಗೆ ಬೆಂಬಲವನ್ನ ಮಾಡ್ತಾ ಬಂದಿದ್ದೀರಿ. ಮುಂದೆನೂ ಕೂಡ ನಾಳೆ ನಡೆಯುವಂತ ಚುನಾವಣೆಗೆ ಯಾವುದೇ ಆಶೆ ಆಮಿಷೆಗೆ ಒಳಗಾಗದೆ ನಿಮ್ಮೆಲ್ಲರ ಬೆಂಬಲ ನನ್ನ ಜೊತೆಗೆ ಇರಲಿ. ರೈತರು ಬಹಳ ಜನ ಹಿರಿಯರು ಕೂತ್ಕೊಂಡಿದ್ದೀರಿ, ಹಲವಾರು ರೈತ ಪರವಾದಂತಹ ವಿಚಾರಗಳನ್ನು ನಮ್ಮ ಕುಮಾರಣ್ಣವರು ಅವರು ಮಾತನಾಡ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮಾಜಿ ಮುಖ್ಯಮಂತ್ರಿಗಳು, ಈ ನಾಡ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಥಮವಾಗಿ ಬಣೂರು ಗ್ರಾಮದ ಎಲ್ಲ ಆತ್ಮೀಯ ತಂದೆ ತಾಯಂದಿರಿಗೆ, ಯುವಕ ಮಿತ್ರರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳ ಉದ್ದೇಶ ಈ ರಾಜ್ಯದಲ್ಲಿ ಪ್ರತಿನಿತ್ಯ ನನ್ನ ಭೇಟಿ ಮಾಡಲಿಕ್ಕೆ ಬರ್ತಕ್ಕಂಥ ಕಡು ಬಡ ಕುಟುಂಬದ ತಾಯಂದಿರು, ರೈತ ಬಂಧುಗಳು, ಯುವಕರು ಹಲವಾರು ಸಮಸ್ಯೆಗಳನ್ನು ನನ್ನ ಮುಂದೆ ತರ್ತಾ ಇರತಕ್ಕಂಥದ್ದೇನಿದೆ. ನನಗೆ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ಪ್ರತಿನಿತ್ಯ ದಿನಕ್ಕೆ 500ರಿಂದ 1000 ಜನದವರೆಗೆ ರಾಜ್ಯದ ಎಲ್ಲ ಭಾಗದಿಂದಲೂ ಅವರ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ಸುಮಾರು 10 ಲಕ್ಷದಿಂದ 35 ಲಕ್ಷ ರೂಪಾಯಿಗಳವರೆಗೆ ಅವರ ಕುಟುಂಬಗಳಲ್ಲಿ ಕಾಯಿಲೆಗಳಿಗೆ ಒಳಗಾಗಿ ಆ ಮಕ್ಕಳ ಜೀವ ಉಳಿಸಬೇಕು ಅಂತ ಹೇಳಿ ಕೆಲವರು ಕಿಡ್ನಿ ಕಾಯಿಲೆ ಇಲ್ದಿರ್ತಕ್ಕಂಥವ್ರು ಇರ್ಬೋದು, ವಿಶೇಷವಾಗಿ ಮಕ್ಕಳಿಗೆ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತಕ್ಕಂಥ ಒಂದು ಮೂಳೆಯ ರೋಗಗಳು ಇತ್ತೀಚೆಗೆ ಜಾಸ್ತಿ ಇದೆ. ಅದಕ್ಕೆ 35 ಲಕ್ಷ ರೂಪಾಯಿಗಳು ಬೇಕು. ಈಗ ಸದ್ಯಕ್ಕೆ ಒಂದು 3-4 ಆಸ್ಪತ್ರೆಗಳು ಮಾತ್ರ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 12 ಕೋಟಿ ಹಣವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿ ನಮ್ಮ ಬೆಂಗಳೂರಿನ ಕಿದ್ವಾಯಿನ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಒಂದು ಚಿಕಿತ್ಸೆಗೆ ಸುಲಭ ದರದಲ್ಲಿ ಬಡವರಿಗೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಈ ಒಂದು ಯೂನಿಟ್ನ ಪ್ರಾರಂಭ ಮಾಡಬೇಕು ಅಂತೇಳಿ ದುಡ್ಡು ಕೊಟ್ಟಿದ್ದೇವೆ. ಯೂನಿಟ್ ಸಂಪೂರ್ಣ ರೆಡಿ ಇದೆ, ಆದರೆ ಇನ್ನೂ ಕೆಲಸ ಈ ಸರ್ಕಾರದಲ್ಲಿ ಪ್ರಾರಂಭ ಮಾಡಿಲ್ಲ. ಈ 35 ಲಕ್ಷ ರೂಪಾಯಿ ಖರ್ಚಿಗೆ ಎಲ್ಲಿಂದ ಜನ ದುಡ್ಡು ತರಲಿಕ್ಕೆ ಸಾಧ್ಯ? ಇವನ್ 10 ಕೋಟಿ 10 ಲಕ್ಷ 15 ಲಕ್ಷದ ಕಿಡ್ನಿ ಪೇಷಂಟ್ಗಳಿರ್ಬೋದು, ಕ್ಯಾನ್ಸರ್ ಕಾಯಿಲೆ ಇರ್ಬೋದು, ಹೃದಯದ ಚಿಕಿತ್ಸೆ ಇರ್ಬೋದು, ಇಂಥ ಒಂದು ಕಾಯಿಲೆಗಳಲ್ಲಿ ನಿಮ್ಮ ಪ್ರತಿನಿತ್ಯದ ದುಡಿಮೆ ಏನಿದೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ರಾಜ್ಯದಲ್ಲಿ 100ಕ್ಕೆ ಒಂದು 10% 20% ಶ್ರೀಮಂತಿಕೆ ಅನ್ನೋದಿರ್ಬೋದು, 100ಕ್ಕೆ 70ರಿಂದ 80% ಜನ ಇವತ್ತು 2 ಹೊತ್ತಿನ ತುತ್ತನ್ನು ತಿನ್ನಲಿಕ್ಕೂ ತುಂಬ ಕಷ್ಟಪಟ್ಟು ಜೀವನ ಮಾಡಬೇಕಾದಂಥ ಪರಿಸ್ಥಿತಿಗಳು. ಇದು ಹಲವಾರು ಕುಟುಂಬದ ತಾಯಂದಿರು ಅವರ ಮಕ್ಕಳ ಜೀವ ಉಳಿಸ್ಬೇಕು ಅಂತ ಏನು ಬರ್ತಾರೆ, ಪ್ರತಿನಿತ್ಯ ಬರ್ತಕ್ಕಂಥವರಿಗೆ ನಾನು ಆರ್ಥಿಕ ನೆರವು ಕೊಡಬೇಕು ಅಂದರೆ ದಿನಕ್ಕೆ 50 ಲಕ್ಷದಿಂದ 1 ಕೋಟಿ ದುಡ್ಡನ್ನು ನಾನು ಸಿದ್ಧ ಮಾಡಿ ಇಟ್ಟಿರಬೇಕು ನನ್ನ ಮುಂದೆ ಬರ್ತಕ್ಕಂಥವ್ರಿಗೆ. ತಮ್ಮಗಳಿಗೆ ಗಮನಕ್ಕೆ ತರಲಿಕ್ಕೆ ಯಾಕೆ ಬಯಸ್ತಾ ಇದ್ದೇನೆ ಅಂದರೆ, ನಾನೇನು 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನಾಡಿನ ಖಜಾನೆಯನ್ನು ಲೂಟಿ ಮಾಡಿ, ಇಲ್ಲ ಯಾವುದೋ ವರ್ಗಾವಣೆಯಲ್ಲೋ ಕೆಲಸ ಕೊಡಿಸ್ತೀವಿ ಅಂತಲೋ ಜನರಿಗೆ ಹಿಂಸೆ ಕೊಟ್ಟು ಎಂದೂ ಸಹ ನಾನು ಆ ರೀತಿಯ ಪಾಪದ ಹಣವನ್ನು ಗಳಿಸಿಲ್ಲ. ಈ ರೀತಿ ಕಷ್ಟದಲ್ಲಿ ಬರ್ತಕ್ಕಂಥವ್ರಿಗೆ ಏನಾದರೂ ಒಂದು ನೆರವು ಕೊಡಲೇಬೇಕು ಅಂತ ಹೇಳಿ
ಹಲವಾರು ರೀತಿ ಪ್ರಯತ್ನ ಪಡ್ತೀನಿ. ಆದರೆ ಪ್ರತಿನಿತ್ಯ ಎಲ್ಲಿಂದ ಮಾಡೋದು, ಇದು ಒಂದು ಭಾಗ. ಮತ್ತು ಹಲವಾರು ಕುಟುಂಬದಲ್ಲಿ ಅದು ಬೆಂಗಳೂರು ಸುತ್ತಮುತ್ತ ಅವರ ಮಕ್ಕಳ ಶಾಲೆಗೆ ಕಳಿಸಿದಾಗ ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ರೀತಿಯ ಒಂದು ಶಿಕ್ಷಣ ಇಲ್ಲ ಅಂತ ಹೇಳಿ, ಸರಿಯಾದ ರೀತಿಯ ಕಟ್ಟಡಗಳಿರೋದಿಲ್ಲ, ಶೌಚಾಲಯಗಳಿರೋದಿಲ್ಲ, ಸರಿಯಾದ ರೀತಿಯ ಶಿಕ್ಷಕರಿರೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಕ್ಕಂಥದ್ದು ಪ್ರಾರಂಭವಾಗಿದೆ. ಬಹುಶಃ ತಮ್ಮ ಗ್ರಾಮದಲ್ಲೂ ಬೆಳಗ್ಗೆ ಎದ್ದು ನಗರ ಪ್ರದೇಶಗಳಿಂದ ಖಾಸಗಿಯ ಶಿಕ್ಷಣ ಸಂಸ್ಥೆಯ ವಾಹನಗಳು ಬರಬಹುದೇನೋ. ಇಲ್ಲಿಂದ ಮಕ್ಕಳನ್ನ ಕಳಿಸ್ತೀರಿ ಶಾಲೆಗೆ, ಖಾಸಗಿ ಶಾಲೆಗಳಿಗೆ. ಅಲ್ಲಿ ಕನಿಷ್ಠ ತಿಂಗಳಿಗೆ 30ರಿಂದ ಪ್ರಾರಂಭ ಆಗುತ್ತೆ, 30,000 ರೂಪಾಯಿನಿಂದ, ಇಲ್ಲ 25,000ದಿಂದ. ಇಲ್ಲಿ ನೀವು ಒಂದು 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡು ಸಹ, ಇಲ್ಲ ಜಮೀನು ಇಲ್ಲದೆ ಇರತಕ್ಕಂಥವ್ರು ಅಂಥ ಶಾಲೆಗೆ ಕಳಿಸ್ಲಿಕ್ಕೆ ಸಾಧ್ಯವ? ವರ್ಷಕ್ಕೆ 25-30 ಸಾವಿರ ಖರ್ಚು ಮಾಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗುತ್ತಾ? ಇದು ನಾನು ಯೋಚನೆ ಮಾಡಿರ್ತಕ್ಕಂಥದ್ದು. ಮತ್ತೆ ರೈತರು, ನಾನು 2 ಬಾರಿ ರೈತರು ಸಾಲ ಮನ್ನಾ ಮಾಡಿಕೊಟ್ಟಿದ್ದೇನೆ. 2006ರಲ್ಲಿ ಮುಖ್ಯಮಂತ್ರಿ ಆದಾಗಲೂ ಅವತ್ತಿನ ರೈತರ ಪರಿಸ್ಥಿತಿಗಳನ್ನು ನೋಡಿ ಅವತ್ತು ಸಹ ಒಂದು ರೈತರ ಸಾಲ ಮನ್ನಾ ಮಾಡತಕ್ಕಂಥ ತೀರ್ಮಾನ ಏನು ಮಾಡಿದೆ. ನಾನು ರೈತರ ಸಾಲ ಮನ್ನಾ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಒಂದು ದೇಶದ ಕೇಂದ್ರ ಸರ್ಕಾರಕ್ಕೆ ಸಂದೇಶ ಏನು ಕೊಟ್ಟೆ. ಆಗ 1 ಬಾರಿ ಕೇಂದ್ರ ಸರ್ಕಾರವು ರೈತರ ಸಾಲ ಮನ್ನಾ ಇಡೀ ದೇಶದಲ್ಲಿ ಮಾಡಲಿಕ್ಕೆ ಹೊರಟರು. ಆದರೆ ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ. 2ನೇ ಬಾರಿ ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಸುಮಾರು 3-3.5 ಸಾವಿರ ಕುಟುಂಬದಲ್ಲಿ ಆತ್ಮಹತ್ಯೆಗಳಾಯಿತು. ನಾನು ಆ ಸಂದರ್ಭದಲ್ಲಿ ಯಾವ ಸರ್ಕಾರ ರೈತರ ಬಗ್ಗೆ ಅನುಕಂಪ ತೋರಿಸಲಿಲ್ಲ. ಯಾವೊಂದು ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆದಂಥ ಕುಟುಂಬಗಳ ತಾಯಂದ್ರನ್ನ ಭೇಟಿ ಮಾಡಿ, ಇವತ್ತು ಕಲಬುರಗಿದ ನಿಮ್ಗೆ ಹೇಳೋದಾದರೆ ಅಲ್ಲಿ ನಮ್ಮ ಜೇವರ್ಗಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸುಮಾರು 75 ಕುಟುಂಬದ ಆತ್ಮಹತ್ಯೆ ಮಾಡ್ಕೊಂಡಂಥ ಕುಟುಂಬದ ತಾಯಂದರಿಗೆ 75 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟೋದಂಥದ್ದು ಇವತ್ತು ಸ್ಮರಿಸ್ಕೊತೀನಿ. 2016-17ರಲ್ಲಿ ನಾವು ಈ ರೀತಿ ಬಂದಿರತಕ್ಕಂಥದ್ದು. ರೈತರ ಪರವಾಗಿ ನಮಗೇನೇ ತೊಂದರೆಗಳಿದ್ರು ಅವರ ಕಷ್ಟಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥ ಒಂದು ನಡವಳಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಪಕ್ಕದ ರಾಯಚೂರು ಜಿಲ್ಲೆನಲ್ಲೂ ಅದೇ ರೀತಿ ಕೊಟ್ಟಿದ್ದೇವೆ. ಎಲ್ಲ ರೀತಿಯಲ್ಲಿ ಹಲವಾರು ವಿಷಯಗಳನ್ನು ಹೇಳ್ಬೋದು, ಅದು ಹಳೆ ವಿಷಯಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾಡಿನ ನನ್ನ ರೈತ ಬಂಧುಗಳಿಗೆ ಒಂದು ಮಾತು ಹೇಳಿದೆ. ದಯವಿಟ್ಟು ನೀವು ಆತ್ಮಹತ್ಯೆ ಮಾಡಿಕೊಂಡು ನಿಮ್ಮ ಕುಟುಂಬಗಳು ಅನಾಥರಾಗಬೇಡಿ. ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಂದರು, ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅವ್ರನ್ನ ಅನಾಥನ ಮಾಡಿ ಆತ್ಮಹತ್ಯೆ ಮಾಡ್ಕೋಬೇಡಿ. 2018ರ ಚುನಾವಣೆ ಇನ್ನೇನು ಸಮೀಪ ಬರ್ತಾ ಇದೆ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ನಿಮ್ಮ ಆಶೀರ್ವಾದದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕಿನ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿ ರೈತರಿಗೆ ನಾನೊಂದು ಸಂದೇಶ ಕೊಟ್ಟೆ. ಆದರೆ ನಮ್ಮ ರೈತರು, ಆದರೆ ಅಲ್ಲಿ ಒಂದೇನು ತೊಂದರೆ ಆಯಿತು, ಕಾಂಗ್ರೆಸ್ ಬಿಜೆಪಿ ಪಕ್ಷದ ಮುಖಂಡರುಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿನೇ ಆಗಲ್ಲ, ಅವ್ರ ಪಕ್ಷಕ್ಕೆ ಬಹುಮತ ಎಲ್ಲಿ ಬರುತ್ತೆ, ಅವನು ಮುಖ್ಯಮಂತ್ರಿ ಆಗದೇ ಇರೋದ್ರಿಂದ ಸುಳ್ಳು ಹೇಳ್ತಾ ಇದ್ದಾನೆ, ಎಲ್ಲಿಂದ ದುಡ್ಡು ತರ್ತಾನೆ, ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರು. ಚುನಾವಣೆ ಆಯಿತು, ಸ್ಪಷ್ಟವಾದ ಬಹುಮತ ಬರಲಿಲ್ಲ ಅವ್ರು ಹೇಳಿದಾಗೆ. ನಮ್ಮ ಪಕ್ಷ ಗೆದ್ದಿದ್ದು ಕೇವಲ 37 ಸ್ಥಾನ. ಆದರೆ ಯಾರು ನನ್ನನ್ನು ಲಘುವಾಗಿ ಮಾತನಾಡಿದ್ರು, ನಾನು ಅದು ಮುಖ್ಯಮಂತ್ರಿನೇ ಆಗಲ್ಲ ಅಂದರು, ಅದೇ ಪಕ್ಷವೇ ಮನೆ ಬಾಗಿಲಿಗೆ ಓಡಿ ಬಂದರು, ಇಲ್ಲ ನಾವು ಸೇರಿ ಸರ್ಕಾರ ಮಾಡಬೇಕು ಅಂತ. ನಾನು ಅವತ್ತು ಅವ್ರ ಜೊತೆ ಸರ್ಕಾರ ಮಾಡಲಿಕ್ಕೆ ಕಾರಣ, ನನ್ನ ರೈತರಿಗೆ ಏನು ಮಾತು ಕೊಟ್ಟಿದ್ದೆ, ಸ್ಪಷ್ಟ ಬಹುಮತ ಬರದೇ ಇದ್ದರೂ ರೈತರ ಸಾಲವನ್ನು ಯಾವ ರೀತಿ ಮನ್ನಾ ಮಾಡಬಹುದು ಅಂತಕ್ಕಂಥ ವಿಷಯವನ್ನು ಸಾಬೀತು ಮಾಡಬೇಕು ಅಂತ ಹೇಳಿ ಅವ್ರ ಜೊತೆ ಸರ್ಕಾರ ಮಾಡಿದೆ. ಕೇವಲ 14 ತಿಂಗಳು ನನ್ನ ಆಡಳಿತ 2ನೇ ಬಾರಿ. ಆ ಸಂದರ್ಭದಲ್ಲಿ ಮೊದಲನೇ ದಿವಸಲೇ ಪ್ರಾರಂಭ ಮಾಡಿದ್ರು ಸರ್ಕಾರ ರಚನೆ ಆದಾಗ. ನಮ್ಮ ಹಲವಾರು ಭಾಗ್ಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ನಾವು ಏನು ಹಂಚಿಕೆ ಮಾಡಿದ್ದೇವೆ ಹಣ, ಅದರಲ್ಲಿ 1 ರೂಪಾಯಿ ಕಡಿಮೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ.
ನೀವು ರೈತರಿಗೆ ಕೊಟ್ಟಂತ ಮಾತೇನಿದೆ, ನನಗೆ ಸ್ಪಷ್ಟವಾದ ಬಹುಮತ ಬಂದಿಲ್ಲ, ಎಲ್ಲಿಂದ ರೈತರು ಸಾಲ ಮನ್ನಾ ಮಾಡಲಿ ಈ ಕಾರಣ ಕೊಟ್ಟು ರೈತರಿಗೆ ತಾವು ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿ ಎಂದರು. ನಾನಾಗ ಒಂದೇ ಮಾತು ಹೇಳಿದೆ ಕಾಂಗ್ರೆಸ್ ನಾಯಕರಿಗೆ, ನಾನು ರೈತರಿಗೆ ಮಾತು ಕೊಟ್ಟಿದ್ದೇನೆ, ಸ್ಪಷ್ಟ ಬಹುಮತ ಬಂದಿದೆಯೋ ಬಂದಿಲ್ವೋ ನನಗೆ ಆ ಪ್ರಶ್ನೆ ಇಲ್ಲ. ರಾಜ್ಯದಲ್ಲಿ ನಿಮ್ಮ ಬೆಂಬಲನೇ ಇರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ನಾನಿಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ನನ್ನ ರೈತರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೇಬೇಕಾಗಿದೆ ಅಂತ ಹೇಳಿ ನಿಮ್ಮ ಕಾರ್ಯಕ್ರಮಗಳು ಏನಿದೆ ಎಲ್ಲ ಮಾಡಿಕೊಡ್ತೀನಿ. ನೀವೇನು ದುಡ್ಡು ಕೇಳ್ತೀರಿ ಅದೆಲ್ಲವನ್ನ ನಿಮಗೆ ಹೊಂದಿಸ್ಕೊಡ್ತೀನಿ. ಆದರೆ ರೈತರ ವಿಷಯದಲ್ಲಿ ನಾನು ಚೆಲ್ಲಾಟ ಆಡೋಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಅವರ ಅಡಚಣೆಗಳನ್ನು ಮಾಡಿದ್ರು. ಅವತ್ತು 25,000 ಕೋಟಿ ರೂಪಾಯಿಗಳನ್ನು 14 ತಿಂಗಳಲ್ಲಿ ನಾನು ಹೊಂದಿಸಿ ಯಾವ ರಾಜ್ಯದ ಸಾಲ ಮಾಡದೆ ಯಾವುದೇ ತೆರಿಗೆಯನ್ನ ಜನತೆ ಮೇಲೆ ಹಾಕದೆ ರೈತರನ್ನ ಉಳಿಸಬೇಕು ಅಂತ ಹೇಳಿ 26 ಲಕ್ಷ ಕುಟುಂಬಗಳಿಗೆ 25,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿಕೊಟ್ಟೆ. ಆ ಒಂದು ಸಂದರ್ಭದಲ್ಲಿ ನಂತರದ ದಿನಗಳು ಸರ್ಕಾರ ತೆಗೆದ್ರು. ನಾನು ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡಿದ್ದೆ, ಒಂದು 3 ಗ್ರಾಮ ವಾಸ್ತವ್ಯ ಮಾಡಿದ್ದೆ, ಅಷ್ಟರೊಳಗೆ ಸರ್ಕಾರ ತೆಗೆದ್ರು. ನಿಮ್ಮಲ್ಲೇ ಅಫಜಲ್ಪುರದಲ್ಲಿ ಹೇರೂರು ಗ್ರಾಮದಲ್ಲಿ ಕಾರ್ಯಕ್ರಮ ಇತ್ತು, ಅದರ ಮಳೆ ದೊಡ್ಡ ಮಟ್ಟದಲ್ಲಿ ಬಂದು ಅಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಗ್ರಾಮೋತ್ಸವ ಮಾಡೋದು ಮಳೆಯಿಂದ ನಿಲ್ತು. ಇಲ್ಲಿ ಇವತ್ತಿನ ಬಿಜೆಪಿಯ ಸರ್ಕಾರದಲ್ಲಿ ನಾನೇನು 26 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಮಾಡಿದ್ದೇನೆ, ಸುಮಾರು 2 ಲಕ್ಷ ರೈತ ಕುಟುಂಬಗಳಿಗೆ ಇನ್ನೂ ಹಣ ದೊರಕಿಲ್ಲ. ಅದಕ್ಕೆ ಕಾರಣ ನಾನೇನು ಅವತ್ತು ಹಣ ಕೊಟ್ಟಿದ್ದೆ ಅದನ್ನ ಒಂದು ತೀವ್ರತರವಾದಂಥ ಮಳೆ ಬಂತು ಅಂತ ಹೇಳಿ ಅದನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ರೈತರಿಗೆ ಕೊಡಬೇಕಾದಂಥ ಹಣ ಇನ್ನೂ ಬರಲಿಲ್ಲ, ಸುಮಾರು 2 ಲಕ್ಷ ರೈತ ಕುಟುಂಬಗಳಿಗೆ. ಈಗಲೂ ಹಲವಾರು ಕಡೆ ನಾನು ಹೋದಾಗ ನನ್ನ ಹತ್ರ ಅರ್ಜಿ ಇಟ್ಕೊಂಡ್ ಬರ್ತಾರೆ, ಸಾಲ ಮನ್ನಾ ಆಗಲಿಲ್ಲ, ನೀವು ಸಾಲ ಮನ್ನಾ ಆಗಿದೆ ಅಂತ ಹೇಳ್ತಿರಲ್ಲ ಅಂತ. ಇದು ಬಿಜೆಪಿ ಮಾಡಿರ್ತಕ್ಕಂಥ ರೈತರಿಗೆ ಮತ್ತೊಂದು ದ್ರೋಹ. ಅದಷ್ಟೇ ಅಲ್ಲ, ಕಳೆದ 3 ವರ್ಷದ ಒಂದು ಕೋವಿಡ್ನ ಅನಾಹುತ ಇರಲಿ, ಮಳೆಯ ಅನಾಹುತದಲ್ಲಿ ರೈತರು ಸಂಕಷ್ಟಕ್ಕೊಳಗಾದರು, ಈ ನಾಡಿನ ಜನತೆ ಸಂಕಷ್ಟಕ್ಕೊಳಗಾದರು, ಯುವಕರಿಗೆ ಉದ್ಯೋಗ ಇಲ್ಲ. ಇದೆಲ್ಲವನ್ನ ನಾನೇನು ಗಮನಿಸ್ತಾ ಬಂದೆ. ನಾನು ಅಂತಿಮವಾಗಿ ಈ ಚುನಾವಣೆ ಏನು ಬಂತು, ಈ ಚುನಾವಣೆ ಇನ್ನೊಂದು 3 ತಿಂಗಳು 4 ತಿಂಗಳು ಇದೆ. ಜನವರಿ ತಿಂಗಳಿಗೆ ಬಂದಾಯಿತು, ಇನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಮೊದಲನೇ ವಾರದಲ್ಲಿ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಇರ್ತಕ್ಕಂಥ ಕಷ್ಟಗಳೇನಿದೆ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಈ ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ಈ ನಾಡಿನಲ್ಲಿ ತಂದು ಕೊಡ್ತೀನಿ. ಒಂದು ಅವಕಾಶವನ್ನ ನೀವೆಲ್ಲ 6.5 ಕೋಟಿ ಜನತಾದಳಕ್ಕೆ ನನ್ನ ನಾಯಕತ್ವದಲ್ಲಿ ಆಶೀರ್ವಾದ ಮಾಡಿ ಒಂದು 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ಇವತ್ತು ನಾಡಿನ ನನಗೆ ಜಾತಿಯ ಪ್ರಶ್ನೆ ಇಲ್ಲ, ನಾನು ಎಲ್ಲರನ್ನೂ ಸರಿಸಮಾನ ಕಾಣ್ತಕ್ಕಂಥವನು. ಬಡವರು ಯಾರಿದ್ದಾರೆ ಅದೇ ನನ್ನ ಜಾತಿ ಅಂತಕ್ಕಂಥದನ್ನ ಮೊದಲಿಂದ ಹೇಳ್ಕೊಂಡು ಬಂದಿದ್ದೇನೆ. ಇವತ್ತು ಈ 5 ಕಾರ್ಯಕ್ರಮಗಳೇನಿದೆ, ಗ್ರಾಮ ಪಂಚಾಯಿತಿಗಳು 6,000 ಗ್ರಾಮ ಪಂಚಾಯಿತಿ ಇದ್ದಾವೆ ನಮ್ಮ ರಾಜ್ಯದಲ್ಲಿ, ಹಳ್ಳಿಗಳು. ಈ 6,000 ಗ್ರಾಮ ಪಂಚಾಯಿತಿಯಲ್ಲಿ ಆ ಕೇಂದ್ರಗಳಲ್ಲಿ ಶಾಲೆಗೆ ಸಂಬಂಧಪಟ್ಟಾಗೆ UKG ಇಂದ 12ನೇ ತರಗತಿವರೆಗೆ ಸುಸಜ್ಜಿತವಾದಂಥ ಕಟ್ಟಡಗಳನ್ನು ಕಟ್ಟಿ ಉತ್ತಮವಾದಂಥ ಶಿಕ್ಷಕರನ್ನ ನೇಮಕ ಮಾಡಿ ಎಲ್ಲ ರೀತಿಯ ಮಕ್ಕಳ ಒಂದು ಓದಿಗೆ ಕನ್ನಡ ಮತ್ತು ಇಂಗ್ಲಿಷ್ನ ಮಾಧ್ಯಮಗಳನ್ನು ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿ ಮಕ್ಕಳು ಶ್ರೀಮಂತ ಮಕ್ಕಳಿಗೆ ಸರಿಸಮನಾಗಿ ಬಡ ಮಕ್ಕಳು ವಿದ್ಯೆಯನ್ನು ಕಲಿಯಲಿಕ್ಕೆ, ರೈತರ ಮಕ್ಕಳು ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡದೆ ಉಚಿತವಾಗಿ ನಿಮಗೆ 12ನೇ ತರಗತಿವರೆಗೆ ಅತ್ಯಂತ ಸುಸಜ್ಜಿತವಾದಂಥ ಅತ್ಯಾಧುನಿಕವಾದಂಥ ಶಿಕ್ಷಣವನ್ನು ಖಾಸಗಿ ಶಾಲೆಗಳಿಗೆ ಸರಿಸಮನಾಗಿ ಕೊಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ. ಅದರ ಜೊತೆಯಲ್ಲಿ 2ನೇ ಕಾರ್ಯಕ್ರಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಕೋವಿಡ್ನ ಅನಾಹುತಗಳಾದಾಗ ಆಸ್ಪತ್ರೆಯಲ್ಲಿ ಬೆಡ್ಗಳಿಲ್ಲ, ಆಕ್ಸಿಜನ್ ಕೊರತೆ, ವೆಂಟಿಲೇಟರ್ಗಳಿಲ್ಲ, ಈ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸಿದ್ರು. ಇವತ್ತು ಸಹ ಕಿಡ್ನಿಯ ಡಯಾಲಿಸಿಸ್ ಮಾಡಲಿಕ್ಕೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲ. ಇದೆಲ್ಲವನ್ನ ಗಮನಿಸಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರಗಳಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂತ
ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ 3 ಜನ ತಜ್ಞ ವೈದ್ಯರು 30 ಸಿಬ್ಬಂದಿಗಳನ್ನು ನೇಮಕ ಮಾಡಿ ತಕ್ಷಣ ಇವತ್ತು ಪ್ರತಿ ಕುಟುಂಬಗಳಿಗೆ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಿಗೆ ನೀವು ಹೋಗದೆ ನಿಮ್ಮ ಹಳ್ಳಿಯಲ್ಲೇ ಇವತ್ತು ಎಲ್ಲಾ ರೀತಿಯ ದಿನಕ್ಕೆ 24 ಗಂಟೆ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ಇತಿಹಾಸವನ್ನ ಇವತ್ತು ಮಾಡಬೇಕು ಅಂತಕ್ಕಂಥ ನಿಟ್ಟ ಕಾರ್ಯಕ್ರಮ ಇದೆ. ಇದಕ್ಕೆ ಸುಮಾರು 25,000 ಕೋಟಿಗಳು ಹಣ ಬೇಕಾದಕ್ಕೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಆಸ್ಪತ್ರೆಗಳನ್ನು ಕಟ್ಟಲಿಕ್ಕೆ, ಶಾಲೆಗಳನ್ನು ಕಟ್ಟಲಿಕ್ಕೂ ಸುಮಾರು 25,000 ಕೋಟಿ ಬೇಕಾಗುತ್ತೆ. ಈ ಅಕ್ಕಪಕ್ಕದಲ್ಲಿ ಶಾಲೆ ಆಸ್ಪತ್ರೆಯನ್ನು ಕಟ್ತಾ ಇದ್ದೇವೆ. ಪ್ರತಿ 3 ತಿಂಗಳು 4 ತಿಂಗಳಿಗೆ ಒಂದು ಬಾರಿ ಆ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಈ ಡಾಕ್ಟರ್ಗಳು ಒಂದು ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಮಾಡಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೂ ಸಂಪೂರ್ಣ ಆರೋಗ್ಯದ ರಕ್ಷಣೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಆ ಶಾಲೆಗಳಲ್ಲಿ ಸಂಪೂರ್ಣ ಬುದ್ಧಿಮಾಂದ್ಯತೆ ಇರತಕ್ಕಂಥ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ತಂದೆ ತಾಯಂದಿರು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಏನೋ ಸಿಕ್ಕಿದ್ದನ್ನು ತಿನ್ನಿಸಿ ಮನೇಲಿ ಮಲಗಿಸ್ಬಿಟ್ಟು ಮನೆಗೆ ಬೀಗ ಹಾಕೊಂಡು ಹೊರಟೋಯ್ತಾರೆ. ಅವ್ರು ಮತ್ತೆ ವಾಪಸ್ ಬರೋವರೆಗೂ ಆ ಮಕ್ಕಳು ಮಲಗಿದ ಜಾಗದಲ್ಲೇ ಮಲಗಬೇಕು. ಅದನ್ನ ಸರಿಪಡಿಸಿ ಒಂದು ಶಾಲೆಯನ್ನ ಈ ಪಂಚಾಯಿತಿಗಳಲ್ಲಿ ಯಾವ ಬುದ್ಧಿಮಾಂದ್ಯ ಮಕ್ಕಳಿದ್ದಾವೆ ಆ ಮಕ್ಕಳನ್ನ ತಂದೆ ತಾಯಂದಿರು ಶಾಲೆಗೆ ಬಿಟ್ಟೋದ್ರೆ ಆ ಮಕ್ಕಳಿಗೆ ಸರಿಯಾದ ರೀತಿಯ ಒಂದು ಬುದ್ಧಿಮಾಂದ್ಯತೆ ಏನಿದೆ ಸ್ವಲ್ಪ ಮಟ್ಟಿಗಾದರೂ ಸರಿಪಡಿಸಿ ಅವ್ರ ಬಟ್ಟೆಗಳನ್ನು ಹಾಕೊಳ್ಳಿಕ್ಕೋ ಇಲ್ಲ ಪ್ರತಿನಿತ್ಯದ ಅವರ ಕರ್ಮಗಳನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದಕ್ಕೆ ಒಂದು ಕೊಠಡಿಯಲ್ಲಿ ಅಂತ ಮಕ್ಕಳಿಗೆ ಇವತ್ತು ನಾವು ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿದೆ. ಇದು ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ನಾನು ಚರ್ಚೆ ಮಾಡಬೇಕು. ಸಮಯದ ಅಭಾವ, ಇನ್ನೂ ಮತ್ತೊಂದು ಹಳ್ಳಿಯಲ್ಲಿ ಕಾರ್ಯಕ್ರಮ ಇದೆ. ಇದರಲ್ಲಿ ಮತ್ತು ರೈತರ ಬಗ್ಗೆ, ಅದರ ಬಗ್ಗೆನೂ ಇವತ್ತು ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿ ಯಾವ ರೀತಿ ರೈತರ ವ್ಯವಸಾಯಕ್ಕೆ ಸರ್ಕಾರವೇ ಇವತ್ತು ಹಣವನ್ನು ಕೊಡಬೇಕಾಗ್ತದೆ, ಅದರದ್ದು ಒಂದು ಕಾರ್ಯಕ್ರಮಗಳನ್ನು ರೆಡಿ ಮಾಡಿದ್ದೇವೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಿ ನೀವು ತೊಗರಿ ಬೆಳಿತೀರಿ, ಕಡಲೆ ಬೆಳಿತೀರಿ, ಇವತ್ತು ಉದ್ದು ಬೆಳಿತೀರಿ ಅಂತ ಕಡೆ ಗೋಡನ್ಗಳನ್ನು ಕಟ್ಟಿ ನಿಮಗೆ ಸರಿಯಾದ ರೀತಿಯ ಬೆಲೆ ಸಿಗುವವರಿಗೆ ಉಚಿತವಾಗಿ ಆ ಗೋಡನ್ಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ನೀವು ಬೆಳೆದಂತ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೋಬಹುದು. ಹಣದ ಅವಶ್ಯಕತೆ ಇದ್ರೆ ಸರ್ಕಾರವೇ ನೀವು ಬೆಳೆದಿರ್ತಕ್ಕಂಥ ಏನೊಂದು ಬೆಳೆ ಇದೆ ಅದಕ್ಕೆ 50% ಅಡ್ವಾನ್ಸ್ ಆಗಿ ನೀವೇನಾದ್ರು ಸಾಲಗಳು ಏನಾದ್ರು ಮಾಡ್ಕೊಂಡಿದ್ರೆ ಯಾರ್ದು ಮನೆ ಖರ್ಚಿಗೆ ಅದಕ್ಕೆ ಸರ್ಕಾರವೇ ದುಡ್ಡು ಕೊಟ್ಬಿಡ್ತೀವಿ. ಆಮೇಲೆ ಮಾರಾಟ ಮಾಡಿದ ಮೇಲೆ ಸರ್ಕಾರಿ ದುಡ್ಡು ನೀವು ವಾಪಸ್ ಕೊಡಬೇಕು. ಈ ರೀತಿಯ ಒಂದು ಯೋಜನೆಗಳು ಎಲ್ಲಿ ತರಕಾರಿ ಬೆಳೀತಾರೆ, ಹಣ್ಣುಗಳನ್ನು ಬೆಳೀತಾರೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನು ನಿರ್ಮಾಣ ಮಾಡಿಕೊಡ್ತೀನಿ ಇವತ್ತು ಆ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ. ಅದರ ಜೊತೆಗೆ ರೈತರಿಗೆ ಸಾಗಾಣಿಕೆ ವೆಚ್ಚ ಸರ್ಕಾರವೇ ಕೊಡ್ತೀವಿ. ನೀವು ಪ್ರತಿ ವರ್ಷ ಮಳೆ ಬಂದಾಗ ವ್ಯವಸಾಯಕ್ಕೆ ಹೋದಾಗ ಇವತ್ತೇನು ಅನುಭವಿಸ್ತಾ ಇದ್ದೀರಲ್ಲ, ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆನಲ್ಲಿ ತೊಗರಿ ಬೆಳೆ ಬೆಳೆದು ನೆಟ್ಟೆ ರೋಗದಿಂದ ಇವತ್ತು 100ಕ್ಕೆ 70 ಭಾಗ ರೈತರು ಬೆಳೆದಂತ ಹೊಲದಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇನೆ, ಪತ್ರಿಕೆಗಳಲ್ಲಿ 7 ಜನ ರೈತರು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರೀ ಕಲಬುರಗಿ ಜಿಲ್ಲೆ ಒಂದರಲ್ಲಿ. 2-3 ದಿವಸಗಳ ಹಿಂದೆ ನಾನು ಆಳಂದಲ್ಲಿ ಭಾಗವಹಿಸಿದ್ದಾಗ, ಇಲ್ಲ ಆಳಂದಲ್ಲ ಬಸವ ಕಲ್ಯಾಣದಲ್ಲಿ ಒಂದು 30 ಎಕರೆ ಜಮೀನು ಇರತಕ್ಕಂಥ ಒಬ್ಬ ರೈತ ತೊಗರಿ ಬೆಳೆ ಬೆಳೆಯಲಿಕ್ಕೆ ಹೋಗಿ ನಷ್ಟ ಆಗಿ 3 ಲಕ್ಷ ಸಾಲ ಮಾಡಿ ಇವತ್ತು ಯಾವುದೋ ಒಂದು ಟವರಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ನಿಮ್ಮ ಆಳಂದ್ ತಾಲೂಕಿನಲ್ಲಿ ಒಂದು ಬೀದಿ ಬದಿನಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅಂಗಡಿ ಮಾಲೀಕ ಅವ್ರ ಹೆಂಡತಿಗೆ ಚಿಕಿತ್ಸೆಗೆ ಸಾಲ ಮಾಡಿ ಆ ಸಾಲ ತೀರಿಸ್ಲಿಕ್ಕಾಗದೆ ಅದೇನು ದೇವರು ಅವನಿಗೆ ಆತಂಕದ ಒಂದು ಬುದ್ಧಿ ಕೊಟ್ಟು ಯಾರು ಅವಮಾನ ಮಾಡಿದ್ರು ಗೊತ್ತಿಲ್ಲ, ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಬರ್ಲಿಕ್ಕೆ ಹೋಗಿ ಆ 2 ಮಕ್ಕಳನ್ನ ಬಾವಿಗೆ ತಳ್ಳಿ ಆಳಂದ ಪಟ್ಟಣದಲ್ಲಿ ಅವನು ಸಹ ಬಾವಿಗಾರಿ, ಆ ಮಕ್ಕಳು ಸತ್ತಿದ್ದಾವೆ, ಆ ವ್ಯಕ್ತಿನೂ ಸತ್ತಿದ್ದಾನೆ. ಈಗ ಕಾಯಿಲೆಯಲ್ಲಿರ್ತಕ್ಕಂಥ ಹೆಣ್ಮಗಳು ಯಾವ ರೀತಿ ಬದುಕಬೇಕು, ಇದು ನಾನು ಚಿಂತನೆ ಮಾಡ್ತಕ್ಕಂಥದ್ದು. ಇವತ್ತು ಬೆಳಗ್ಗೆನೂ ಸಹ ಪತ್ರಿಕೆಯಲ್ಲಿ ಯಾವ ಜಿಲ್ಲೆನಲ್ಲಿ, ಇದು ಬೆಳಗಾವಿಲೇ ಎಲ್ಲೋ ಇರಬೇಕೇನು, ಒಬ್ಬ ತಾಯಿ 3 ಮಕ್ಕಳನ್ನ ಅವರೇ ಆ ಒಂದು ಆಹಾರದಲ್ಲಿ ವಿಷ ಹಾಕಿ ಆ ತಾಯಿನ ವಿಷ ತಗೊಂಡು 3 ಮಕ್ಕಳು ಮತ್ತು ತಾಯಿ ಮರಣ ಹೊಂದಿದ್ದಾರೆ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಇವತ್ತು ಆ ವರದಿ ಇದೆ.
ಇದು ನಮ್ಮ ರಾಜ್ಯದಲ್ಲಿ ನಿಲ್ಲಬೇಕು. ಇದಕ್ಕೆ ಪ್ರತಿ ಕುಟುಂಬಗಳದ್ದು ಯಾವುದೇ ಜಾತಿಗೆ ಸೇರಿದೆ ನಿಮ್ಮಗಳ ಬದುಕಿಗೆ ಸರ್ಕಾರದಿಂದ ಈ ಪಂಚರತ್ನ ಯೋಜನೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಅಳವಡಿಸಿದ್ದೇವೆ. ಯಾರಿಗೆ ಯುವಕರಿಗೆ ಉದ್ಯೋಗ ಇಲ್ಲ, ಇವತ್ತು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡ್ತೀರಿ. ಅದೇ ರೀತಿಯಲ್ಲಿ 371J ಬಂತು, ಅದರ ಮುಖಾಂತರ ನಿಮಗೆ ಉದ್ಯೋಗ ಏನು ದೊರಕಬೇಕು ಅಲ್ಲೂ ತೂಕ ಹಾಕಿದ್ದಾರೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ರು. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಿಮ್ಮ ಸೇಡಮ್ನ ಬಿಜೆಪಿ ಶಾಸಕರು ಬಂದು ಕಲ್ಯಾಣ ನಗರ ಅಂತ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಡಬೇಕು ಅಂದರು. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ, ಕಲ್ಯಾಣ ಕರ್ನಾಟಕ ಅಂತ ಹೆಸರಿಡೋದು ಯಾವಾಗ ಈ ಭಾಗದ ಬಡವರೇನಿದ್ದಾರೆ ಈ ಬಡತನವನ್ನು ಹೋಗಲಾಡಿಸಿ, ಇವತ್ತು ಈ ಭಾಗದಲ್ಲಿ ಕೆಲವು ಭಾಗದಲ್ಲಿ ಹಳ್ಳಿಗೆ ಹೋದಾಗ ತನ್ನ ತಾಯಂದರು ಶೌಚಾಲಯ ಕಟ್ಟಿಲ್ಲ ಅಂತಕ್ಕಂಥದ್ದನ್ನ ನೊಂದು ಹೇಳ್ತಾ ಇದ್ರು. ಇವತ್ತು ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಡತನ ಅಂತಕ್ಕಂಥದ್ದೇನಿದೆ ಅದನ್ನು ಸಂಪೂರ್ಣವಾಗಿ ಸರಿಪಡಿಸಿ ಇಲ್ಲಿಯ ಮಕ್ಕಳಿಗೆ ಸರಿಯಾದ ರೀತಿಯ ಉದ್ಯೋಗ ಕೊಟ್ಟು ನೆಮ್ಮದಿಯ ಬದುಕನ್ನು ನಾವು ಕೊಟ್ಟಾಗ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಡ್ತಕ್ಕಂಥದ್ದು ಅರ್ಥಪೂರ್ಣವಾಗಿರುತ್ತಪ್ಪ. ಬರೀ ಹೆಸರಿಡ ತಕ್ಷಣ ಈ ಬಡತನ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಹೇಳಿದೆ. ಆದ್ರೆ ಬಿಜೆಪಿಯವರು ಬಂದು ನಮ್ಮ ಸರ್ಕಾರ ತೆಗೆದು ಅದೇನೋ ಇಮಿಡಿಯೇಟ್ ಆಗಿ ಒಂದೇ ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ರು. ನಿಮ್ಮನ್ನು ಕೇಳ್ತೀನಿ, ಈ ರಾಜ್ಯ ಕಲ್ಯಾಣ ಕರ್ನಾಟಕ ಈ ಭಾಗ ಆಗಿದೆಯಾ? ಬಿಜೆಪಿ ಸರ್ಕಾರದ 3.5 ವರ್ಷದ ಆಡಳಿತದಲ್ಲಿ ಕಲ್ಯಾಣ ಕರ್ನಾಟಕ ಮಾಡಿದ್ದಾರ? ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ. ಇದು ಬಿಜೆಪಿಯವರ ನಡವಳಿಕೆಗಳೇನಿದೆ. ಇವತ್ತು ರೈತರು ತೊಗರಿ ಬೆಳೆದು ಸಂಕಷ್ಟಕ್ಕೊಳಗಾಗಿದ್ದೀರಿ. ಹಲವಾರು ಕಡೆ ಹತ್ತಿ ಬೆಳೆ ಬೆಳೆದವರು ಬೆಲೆ ಬಿದ್ದೋಗಿದೆ. ಒಂದು ಚಕಾರ ಎತ್ತಲಿಲ್ಲ ನಿಮ್ಮ ಪರವಾಗಿ. ಇವತ್ತು ಕೇಂದ್ರದ ಪ್ರಧಾನಮಂತ್ರಿಗಳನ್ನ ಕರೆಸಿ ಹುಬ್ಬಳ್ಳಿನಲ್ಲಿ ಅದೆಂಥದ್ದು ಯುವಜನೋತ್ಸವ ಮಾಡಿದ್ದಾರೆ. ನಮ್ಮ ಯುವಕರಿಗೆ ಕೇಳ್ತೀನಿ, ಯಾವ ಪುರುಷಾರ್ಥಕ್ಕೆ ಯುವಜನೋತ್ಸವ ಮಾಡಿದ್ದಾರೆ? ಆ ಕಾರ್ಯಕ್ರಮದಿಂದ ಈ ರಾಜ್ಯದ ಬಡ ಯುವಕರಿಗೆ ಉದ್ಯೋಗ ಇಲ್ಲದ ದೊರಕಲಿಕ್ಕೆ ಸಾಧ್ಯವ? ನೀವು ಮೊದಲು ಯುವಕರಿಗೆ ಉದ್ಯೋಗನೇ ಕೊಡದೆ ಯುವಜನೋತ್ಸವ ಮಾಡಿ ಮಣ್ಣು ಇಕ್ಕೋಬೇಕು ಇವರು. ಇದು ಇವ್ರ ಕಾರ್ಯಕ್ರಮ. ಇದಕ್ಕೆ ಸರ್ಕಾರದ ದುಡ್ಡು, ನಿಮ್ಮ ದುಡ್ಡು, ಸರ್ಕಾರ ದುಡ್ಡು ಅಂದ್ರೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾರೆ. ಇದು ಈ ಸರ್ಕಾರ ನಡೀತಾ ಇರತಕ್ಕಂಥ ನಡವಳಿಕೆ ಏನಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಯಾರಿಗೆ ಮನೆ ಇಲ್ಲ ಮನೆಗಳು ಕಟ್ಕೊಡ್ತೀವಿ, ಯಾರಿಗೆ ಉದ್ಯೋಗ ಇಲ್ಲ ಉದ್ಯೋಗವನ್ನು ಯಾವ ರೀತಿ ಸೃಷ್ಟಿ ಮಾಡಿಕೊಡ್ಬೇಕು ಎಲ್ಲ ಮಾಹಿತಿಗಳು ನಿಮ್ಮ ಮುಂದೆ ಇಡ್ತೇನೆ. 5 ವರ್ಷದ ಸರ್ಕಾರವನ್ನ ನನ್ನ ಕೈಗೆ ನೀವು ನಂಬಿಕೆ ಇಟ್ಟುಕೊಟ್ರೆ ಈ 5 ಕಾರ್ಯಕ್ರಮಗಳ ಜೊತೆಯಲ್ಲಿ 65 ವರ್ಷ ಮೇಲ್ಪಟ್ಟಂತ ಎಲ್ಲ ತಂದೆ ತಾಯಂದರಿಗೆ ಅವರು ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ 50,200 ರೂಪಾಯಿ ಕೊಡ್ತಾ ಇದ್ದೇವೆ. ಅದನ್ನು 5,000 ರೂಪಾಯಿಗೆ ಏರಿಕೆ ಮಾಡ್ತೀವಿ. ವಿಧವೆಯರು, ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳು, ಅಂಗವಿಕಲರಿಗೆ ಈಗ 800 ರೂಪಾಯಿ ಬರ್ತಾ ಇದೆ. ಅಂಗವಿಕಲರಿಗೆ 1,400 ರೂಪಾಯಿ ಬರ್ತಿದೆ. ಇದನ್ನ 2,500 ರೂಪಾಯಿ ಮಾಡಿಕೊಡ್ತೀನಿ. ಇವತ್ತು ವಿಧವೆಯರು ಮತ್ತು ಯಾರು ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳು, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ, ಭೂಮಿನೇ ಇಲ್ಲದೆ ಇರತಕ್ಕಂಥವ್ರಿಗೂ ಕೆಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾ ಇದ್ದೇವೆ. ರೈತರಿಗೆ 24 ಗಂಟೆ ಕರೆಂಟನ್ನು ಕೊಡ್ತಕ್ಕಂಥದ್ದು. ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ನಿಮ್ಮ ಬದುಕನ್ನು ಕಟ್ಟಿಕೊಡ್ಬೇಕು ಅಂತಕ್ಕಂಥ ಏನು ಹೊರಟಿದ್ದೇನೆ. ನನ್ನನ್ನು ಪರೀಕ್ಷೆ ಮಾಡಿ. ಈ ಮಣ್ಣೂರು ಗ್ರಾಮ ಅವತ್ತೇನು ಪ್ರವಾಹದಲ್ಲಿ ನೀರು ಬಂತು, ಆ ದೇವಸ್ಥಾನವೂ ಮುಚ್ಚೋಗಿತ್ತು ನಾವತ್ತು ಬಂದಂಥ ದಿನ. ಆ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಬಂದೆ. ನಿಮ್ಮ ಪರಿಸ್ಥಿತಿಗಳನ್ನು ನೋಡೇ ಈ ರಾಜ್ಯದಲ್ಲಿ ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಕಾರ್ಯಕ್ರಮ ತರಬೇಕು ಅಂತ ಹೊರಟೆ. ಸುವರ್ಣ ಗ್ರಾಮೋದಯ ನಿಮ್ಮ ಗ್ರಾಮದಲ್ಲಿ ಬಹುಶಃ ಒಂದು 5-5.5 ಕೋಟಿ ಹಣ ಖರ್ಚು ಮಾಡಿದ್ದೇವೆ. ಸಮಾಧಾನ ಇಲ್ಲ, ನಾನು ಸಮಾಧಾನವಾಗಿಲ್ಲ. ನಿಮಗೆ ಪರವಾಗಿಲ್ಲಪ್ಪ, ಏನೋ ಒಂಚೂರು ಕೆಲಸ ಆಯಿತು, ಅವತ್ತು ಕುಮಾರಣ್ಣವ್ರು ಬಂದರು ಅಂತೇಳಿ ನಿಮ್ಮಲ್ಲಿ ನನ್ನ ಬಗ್ಗೆ ಆ ಒಂದು ಪ್ರೀತಿ ಬಂದಿರಬಹುದು. ಆದರೆ ಇವತ್ತು ಸಹ ಈ ಗ್ರಾಮಗಳ ಒಂದು ಅಭಿವೃದ್ಧಿ ಏನಿದೆ ನನಗೆ ಸಮಾಧಾನ ಇಲ್ಲ. ನಮ್ಮ ಅಬ್ದುಲ್ ಕಲಾಂ ಅವ್ರನ್ನೇ ಕರೆಸಿ ಅವತ್ತು ಕಾರ್ಯಕ್ರಮ ಮಾಡೋದು ಈ ಸುವರ್ಣ ಗ್ರಾಮೋದಯ. ಸುವರ್ಣ ಗ್ರಾಮೋದಯದ ನನ್ನ ಚಿಂತನೆ ಕೇವಲ ಯಾವುದೋ CC ರಸ್ತೆ ಮಾಡೋದು, ಚರಂಡಿ ಮೋರಿ ಕೆಲಸ ಮಾಡೋದು ಅಷ್ಟೇ ಅಲ್ಲ ಇದ್ದಿದ್ದು. ಯುವಕರಿಗೆ ತರಬೇತಿ ಕೊಡ್ತಕ್ಕಂಥದ್ದಕ್ಕೆ, ಮಹಿಳೆಯರಿಗೆ ತರಬೇತಿ ಕೊಟ್ಟು ಅವರ ಸ್ವಂತ ಶಕ್ತಿ ಮೇಲೆ ಬದುಕಲಿಕ್ಕೆ ಆ ಸುವರ್ಣ ಗ್ರಾಮೋದಯ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಅಳವಡಿಸಿದ್ದು. ಆದರೆ ಇದೆಲ್ಲ ನಿಂತೋಯ್ತು ಮುಂದೆ ಬಂದಂಥ ಸರ್ಕಾರಗಳಿಂದ. ಅದರಿಂದ ಈ ಗ್ರಾಮ ನನ್ನ ಹೃದಯದಲ್ಲಿದೆ, ನನ್ನ ತಲೆಯಲ್ಲಿದೆ.
ಈ ಗ್ರಾಮ ನಾನು ಮರೀತಕ್ಕಂಥವನಲ್ಲ. ಅವತ್ತು ನೀವು ಕೊಟ್ಟಂಥ ಪ್ರೀತಿ, ಅವತ್ತು ಬಂದಾಗ ನನ್ನ ಮೇಲೆ ಕೊಟ್ಟ ತೋರಿಸಿದಂಥ ನಿಮ್ಮ ವಿಶ್ವಾಸ, ನಮ್ಮ ಮೇಲೆ ನಂಬಿಕೆ ಏನಿಟ್ಟಿದ್ರಿ, ಆ ನಂಬಿಕೆ ಇಡೀ ರಾಜ್ಯದಲ್ಲಿ ಇವತ್ತು ಏನೋ ಒಂದು ಕೆಟ್ಟ ಬದುಕುಗಳನ್ನು ಕಾಣ್ತಾ ಇದ್ದೇವೆ ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಮೇಲೆ ನಿಮ್ಮೆಲ್ಲರಿಗೂ ವಿಶ್ವಾಸ ಇದ್ದರೆ, ಶಿವಕುಮಾರ್ ಅವರು ಒಬ್ಬ ಯುವಕ ಇದ್ದಾನೆ, 24 ಗಂಟೆ ಕೆಲಸ ಮಾಡ್ತಕ್ಕಂಥ ಶಕ್ತಿ. ಈಗ ನನಗೇನೆ ಇವತ್ತು 15 ವರ್ಷಗಳ ಹಿಂದೆ ಕೆಲಸ ಮಾಡ್ತಕ್ಕಂಥ ಹುಮ್ಮಸ್ಸೇನಿತ್ತು, ಆ ಹುಮ್ಮಸ್ಸು ವಯಸ್ಸಾಗ್ತಾ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಕಡೆ ನಿರಾಸಕ್ತಿಗಳು ಪ್ರಾರಂಭ ಆಗ್ತವೆ. ಯುವಕರಿದ್ದಾರೆ 24 ಗಂಟೆ ಅವರಿಂದ ಕೆಲಸ ಮಾಡಿಸ್ಕೋಬಹುದು. ನನಗೆ ಒಂದು ಅವ್ರ ಬಗ್ಗೆ ಮಾಹಿತಿ ಇರೋದು, ಆ ಮನುಷ್ಯ ಮದುವೆನೇ ಆಗಬಾರ್ದು ಅಂತ ಏನೋ ತೀರ್ಮಾನ ಮಾಡಿ ಅವ್ರ ಜೀವನ ಎಲ್ಲ ರೈತರಿಗೋಸ್ಕರವಾಗಿ ಬಡವರಿಗೆ ಮೀಸಲಿಡಬೇಕು ಅಂತ ಹೊರಟಿದ್ದಾನೆ ಅಂತ ಹೇಳಿ ನನಗೆ ಬಂದಂಥ ಮಾಹಿತಿ. ನಾನು ಮದುವೆ ಆಗಬೇಡ ಅಂತ ಹೇಳಲ್ಲ, ಸಂಸಾರ ಅನ್ನೋದಿದ್ದರೆ ಅದ್ರ ಕಷ್ಟ ಸುಖ ಗೊತ್ತಾಗೋದು, ಸಂಸಾರ ಇರೋರಿಗೆ ಗೊತ್ತಾಗೋದು. ಮದುವೆ ಆಗದೆ ಇದ್ರೆ ಕಷ್ಟ ಸುಖ ಜನಗಳದು, ಆ ಬಡವರದ್ದು ಏನು ಗೊತ್ತಾಗ್ತದೆ? ಅದರಿಂದ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾನು 123 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಏನು ಹೊರಟಿದ್ದೇನೆ. ನಿಮ್ಗಳ ಆಶೀರ್ವಾದ ಇದ್ದರೆ, ನೀವು ಮನಸ್ಸು ಮಾಡಿದ್ರೆ ನನಗೇನಿದೆ ದೊಡ್ಡ ಕಷ್ಟದ ಕೆಲಸ ಅಲ್ಲ. ದಿನಕ್ಕೆ 18 ಗಂಟೆ ಇವತ್ತು ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತಿಗೆ 42ನೇ ವಿಧಾನಸಭಾ ಕ್ಷೇತ್ರ ನಾನಿವತ್ತು ಕಳೆದ ನವೆಂಬರ್ 18ರಿಂದ ಈ ಒಂದು ಕಾರ್ಯಕ್ರಮ ಏನು ಪ್ರಾರಂಭ ಮಾಡಿದ್ದೇನೆ, ಇವತ್ತಿಗೆ 42ನೇ ವಿಧಾನಸಭಾ ಕ್ಷೇತ್ರ ಇದೆ. ನಾನು ಮುಂದಿನ ಇನ್ನೂ 65 ದಿನಗಳ ಕಾಲ ಇದೇ ರೀತಿಯಲ್ಲಿ ನನ್ನ ಕಾರ್ಯಕ್ರಮ ಏನು ಹಾಕೊಂಡಿದ್ದೇನೆ. ಇವತ್ತು ನಿಮ್ಮಗಳನ್ನು ನಂಬಿದ್ದೇನೆ. ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಲ್ಲ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ. ದೈವಾನುಗ್ರಹ, ಸಂಪೂರ್ಣ ಬಹುಮತ ಬರದೇ ಇದ್ರೂ ಮುಖ್ಯಮಂತ್ರಿ ಆದೆ. ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು, ನನ್ನ ತಾಯಂದ್ರು ಸಾರಾಯಿ ನಿಲ್ಲಿಸಬೇಕು ಅಂದರು, ಸಾರಾಯಿ ನಿಲ್ಲಿಸಿದೆ. ಲಾಟ್ರಿಯ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ಯುವಕರು ಏನು ಬೀದಿಗೆ ಬಂದಿದ್ರು, ಮನೆಯಲ್ಲಿ ಕಷ್ಟ ಅನುಭವಿಸ್ತಕ್ಕಂಥ ಪರಿಸ್ಥಿತಿ, ಲಾಟ್ರಿ ವ್ಯಾಮೋಹಕ್ಕೊಳಗಾಗಿ ಲಾಟ್ರಿ ಬಂದ್ ಮಾಡಿದೆ. ಸೈಕಲ್ ಕೊಟ್ಟು ಮಕ್ಕಳು, ಹಳ್ಳಿಯ ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಗಂಡು ಮಕ್ಕಳು ಕೇಳಿದ್ರು, ನಾವು ಬರೀ ಹೆಣ್ಣು ಮಕ್ಕಳಿಗೆ ಕೊಡ್ತೀಯಾ, ನಮಗೆ ಯಾಕೆ ಕೊಡಲ್ಲ, ಗಂಡು ಮಕ್ಕಳಿಗೂ ಕೊಡ್ತಕ್ಕಂಥ ತೀರ್ಮಾನ ಮಾಡಿದೆ. ಇವತ್ತು 2 ವರ್ಷ ಆಯಿತು, ಸೈಕಲ್ ಏನಾದ್ರು ಕೊಟ್ಟಿದ್ದಾರ ಈ ಸರ್ಕಾರದಲ್ಲಿ? ಎಲ್ಲಿ ಹೋಗ್ತಿದೆ ದುಡ್ಡು? ಅದರಿಂದ ಇವತ್ತು ನಿಮ್ಮಲ್ಲಿ ಒಂದು ಅವಕಾಶವನ್ನು, ಸಂಪೂರ್ಣ ಬಹುಮತದ ಸರ್ಕಾರ ನೀವು ಕೊಟ್ಟರೆ, ನಾನು ಏನು ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಪ್ರತಿ ಕುಟುಂಬದ ಬದುಕಿಗೆ ನಾನು ಇವತ್ತು ಈ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ, ಮಾಡದೇ ಇದ್ದರೆ, ಸಾಧ್ಯ ಆಗುತ್ತೆ ನನಗೆ ನಂಬಿಕೆ ಇದೆ, ಮಾಡದೇ ಇದ್ದರೆ ನನ್ನ ಪಕ್ಷವನ್ನೇ ವಿಸರ್ಜನೆ ಮಾಡ್ತೇನೆ, ಮತ್ತೆಂದು ಓಟ್ ಕೇಳಲಿಕ್ಕೆ ಬರೋದಿಲ್ಲ. ಇದು ನನ್ನ ಗುರಿ ಇಟ್ಟಿದ್ದೇನೆ, ಶಪಥ ತೊಟ್ಟಿದ್ದೇನೆ. ಆದರೆ ಈ ಕಾರ್ಯಕ್ರಮ ತರಬೇಕಾದ್ರೆ ನಾನು ಮತ್ತೆ ಕಾಂಗ್ರೆಸ್ ಜೊತೆನೋ ಬಿಜೆಪಿ ಜೊತೆನೋ ಸೇರಿ ಈ ಕಾರ್ಯಕ್ರಮವನ್ನು ತಂದು ಈ ನಾಡಿನ ಬಡವರು, ರೈತರು, ಯುವಕರ ಜೀವನವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರೆಲ್ಲ ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ಅವರಿಗೆ ಹಣ ಮುಖ್ಯ. ಈ ರಾಜ್ಯದ ಬಡವರ ಬಗ್ಗೆ ಕನಿಕರ ಇಲ್ಲ, ರೈತರ ಬಗ್ಗೆ ಕನಿಕರ ಇಲ್ಲ. ಅದರಿಂದ ಅಂತ ಒಂದು ದುಡ್ಡನ್ನ ಸುಲಭವಾಗಿ ಸಂಪಾದನೆ ಮಾಡ್ತಕ್ಕಂಥದ್ರ ಕಡೆ ಅವ್ರ ಗಮನ ಹೋದ ಮೇಲೆ ಬಡವರ ಬಗ್ಗೆ ಚಿಂತೆ ಬರಲ್ಲ ಅವರಿಗೆ. ನಾವು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗಲ್ಲ. ಅವರು ಹಣೆ ಬರ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಬೈಯೋದ್ರಿಂದ ನಾನು 1-2 ಚಪ್ಪಾಳೆ ಗಿಟ್ಟಿಸ್ಕೋಬಹುದು, ಆದರೆ ನಿಮ್ಮ ಬದುಕನ್ನು ಸರಿಪಡಿಸೋಕ್ಕಾಗಲ್ಲ. ಅದಕ್ಕೆ ನಾನು ಅವ್ರು ಯಾರ ಬಗ್ಗೆನೂ ಚರ್ಚೆ ಮಾಡೋದು ಬೇಕಾಗಿಲ್ಲ. ಮುಂದಿನ ನಮ್ಮ ಕಾರ್ಯಕ್ರಮ ನಿಮ್ಮಗಳ ಬದುಕಿಗೆ, ನಾನೇನು ಮತ್ತೆ ಮುಖ್ಯಮಂತ್ರಿ ಆಗದೇ ಇದ್ರು ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನ ಇವತ್ತೇನು ದೇವರು ಕೊಟ್ಟಿದ್ದಾನೆ, ಹಿರಿಯರ ಆಶೀರ್ವಾದದಲ್ಲಿ ಪಡೆದಿದ್ದೇನೆ. ಭೂಮಿಗೆ ಹೋಗ್ಬೇಕಾದ್ರೆ ಮಾಜಿ ಮುಖ್ಯಮಂತ್ರಿನೇ, ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆದರೂ ಮಾಜಿ ಮುಖ್ಯಮಂತ್ರಿನೇ ಭೂಮಿಗೆ ಹೋಗ್ಬೇಕಾದ್ರೆ. ಆದರೆ ಇವತ್ತು 5 ವರ್ಷದ ಸರ್ಕಾರ ನನ್ನ ಒಂದು ನಾಯಕತ್ವದಲ್ಲಿ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇರತಕ್ಕಂಥದ್ದು ನಿಮ್ಮಗಳ ಬದುಕಿಗೆ. 6.5 ಕೋಟಿ ಜನತೆಯ ಕಷ್ಟಗಳನ್ನು ಪ್ರತಿನಿತ್ಯ ನೋಡಿದ್ದೇನೆ. ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಒಂದು ಅವಕಾಶ, ನನಗೆ 10-15 ವರ್ಷದ ಸರ್ಕಾರ ಬೇಡ, 5 ವರ್ಷದ ಸರ್ಕಾರ ಕೊಡಿ. ಯಾರು ಹಂಗಿಲ್ಲದೆ 5 ವರ್ಷದ ಸರ್ಕಾರ ಕೊಟ್ಟರೆ, ನಾನು ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದರು 2014ರಲ್ಲಿ, ಈ ನನ್ನನ್ನು ಪ್ರಧಾನಮಂತ್ರಿ ಮಾಡತಕ್ಕಂಥದ್ದಕ್ಕೆ ಆಶೀರ್ವಾದ ಮಾಡಿದರೆ ವಿದೇಶಗಳಲ್ಲಿ ಇಟ್ಟಿರ್ತಕ್ಕಂಥ ಕಪ್ಪು ಹಣ ಅದನ್ನು ಎಲ್ಲ ವಾಪಸ್ ದೇಶಕ್ಕೆ ತಂದು ಪ್ರತಿ ಬಡವರ ಕುಟುಂಬಕ್ಕೆ 15 ಲಕ್ಷ 15 ಲಕ್ಷ ಹಣ ಇವತ್ತು ಹಾಕ್ತೀನಿ ಅಂದರು.
15 ಲಕ್ಷ ಇರಲಿ 15 ರೂಪಾಯಿ ಕೊಡಲಿಲ್ಲ. ನಾನು ಹೇಳ್ತಾ ಇರತಕ್ಕಂಥದ್ದು ಈ 5 ಕಾರ್ಯಕ್ರಮಗಳಿಗೆ ಇವ್ರ್ಯಾರ ಲೂಟಿ ಹೊಡೆದವರಲ್ಲ, ಆ ದುಡ್ಡನ್ನು ತಂದು ಈ ಕೆಲಸ ಮಾಡ್ತೀನಿ ಅಂತ ಹೇಳಲ್ಲ. ಅದು ಹೋಗಿದ್ದು ಹೋಯ್ತದು. ನೀವು 6.5 ಕೋಟಿ ಜನತೆ ಕಟ್ಟತಕ್ಕಂಥ ನಿಮ್ಮ ಶ್ರಮದ ತೆರಿಗೆಯ ಹಣ ಈ ರಾಜ್ಯಕ್ಕೇನು ಕಟ್ತೀರಿ ಖಜಾನೆಗೆ, ಆ ಹಣವನ್ನ, ನಿಮ್ಮ ಹಣವನ್ನ ನಿಮಗೆ ಅದು ವಾಪಸ್ ನಿಮ್ಮ ಮನೆಗೆ ಬರ್ತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮ ತಂದು ರಾಜ್ಯದ ಖಜಾನೆ ಲೂಟಿ ಆಗದೆ ಇರತಕ್ಕಂಥ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ಮಾಡಿ ಈ ನಾಡಿನ ಜನತೆಯ 6.5 ಕೋಟಿ ಜನತೆಯ ಹಣ ಏನಿದೆ ಆ ಖಜಾನೆಯಲ್ಲಿ ಅದನ್ನ ಕಾವಲುಗಾರನಾಗಿ ಇವತ್ತು ಯಾವುದೇ ರೀತಿಯಲ್ಲಿ ದುರುಪಯೋಗ ಆಗದೆ ಪ್ರತಿಯೊಂದು ಒಂದೊಂದು ನಯಾ ಪೈಸಾ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ಇವತ್ತು ನಾನು ಶಪಥ ಮಾಡಿ ಹೊರಟಿದ್ದೇನೆ. ತೀರ್ಮಾನ ನಿಮ್ಮದು. ನೀವು ತೀರ್ಮಾನ ಮಾಡಿ ಒಂದು ಅವಕಾಶ ಕೊಟ್ಟರೆ ಈ ನಾಡಿನಲ್ಲಿ ಒಂದು ಹೊಸ ಬದಲಾವಣೆ, ಯಾವ ಕಲ್ಯಾಣ ಕರ್ನಾಟಕ ಹೆಸರಿಟ್ಟಿದ್ದಾರೆ, ಅಲ್ಲೆಲ್ಲ ಕಿತ್ತೂರು ಕರ್ನಾಟಕ ಅಂತ ಅಲ್ಲೇ ಹೆಸರಿಟ್ಟಿದ್ದಾರೆ. ಇದು ನಿಜಕ್ಕೂ ಸಾರ್ಥಕ ಆಗಬೇಕು ಅಂದರೆ ತೀರ್ಮಾನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಮಾತು ನಿಮಗೆ ನಿಮ್ಮ ಊರಿಗೆ ಮತ್ತೆ ಪುನಃ ಬರ್ತೀನಿ. ನಾನು ಎಲೆಕ್ಷನ್ ಆದಮೇಲೆ ನನಗೆ ಗೊತ್ತಿದೆ ಈ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, ದೇವರ ಅನುಗ್ರಹ ಇದೆ. ಆಮೇಲೆ ಮತ್ತೆ ಇನ್ನೊಂದು ಬಾರಿ ನಿಮ್ಮ ಗ್ರಾಮದಲ್ಲೇ ಬಂದು ಗ್ರಾಮ ವಾಸ್ತವ್ಯ ಮಾಡ್ತೀನಿ, ನಿಮ್ಮ ಜೊತೆಲೇ ಊಟ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಿದೆ.